ಬಿಜೆಪಿ ನಾಯಕರಿಗೆ ಸವಾಲಿಸುತ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನಂತ ಅನ್ನೋದ್ರ ಡೀಟೇಲ್ಸ್ ನಾವು ಹೇಳ್ತೀವಿ. ಬಿಜೆಪಿಗರ ಮಕ್ಕಳು ಸಾರ್ವಜನಿಕವಾಗಿ ಗೋಮೂತ್ರವನ್ನು ಕುಡಿಲಿ ಅನ್ನೋದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸವಾಲು. ಬಿಜೆಪಿಗರು ಇದನ್ನು ಪಾಲಿಸಿದ್ರೆ ನಾವು ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀವಿ. ನಿಮ್ಮ ಮಕ್ಕಳು ಎಲ್ಲರನ್ನ RSSಗೆ ತಗೊಂಡೋಗಿ ಸೇರಿಸಿ ನಾವು ಮಾತಾಡೋದನ್ನ ನಿಲ್ಲಿಸ್ತೀವಿ. ನಿಮ್ಮ ಮಕ್ಕಳಿಂದ ಬಡಿಗೆ ಯಾವಾಗ ಹಿಡಿಸ್ತೀರಾ? ಬಿಜೆಪಿಗರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ ಇದು. ಆಯ್ತು, ಡೈವರ್ಷನ್ ಏನೀಗ ಇಲ್ಲಿಗಲ್ ಇದೆಯಾ ನಮ್ಮ ಬೇಡಿಕೆ ಅಥವಾ ಅಸಂವಿಧಾನಿಕವಾಗಿದೆಯಾ? ಇವ್ರು ಯಾಕ್ರಿ ಇಷ್ಟು ಮಾತಾಡ್ತಾ ಇದ್ದಾರೆ RSS ಬಗ್ಗೆ ಅಥವಾ ಬೇರೆ ಸಂಘಟನೆಗಳ ಬಗ್ಗೆ? ಜಿಯೋನೇ ಬಂದಿಲ್ಲ, ಜಿಯೋ ಆರ್ಡರ್ನಲ್ಲಿ ಬಂದ್ರೂ ಕೂಡ RSS ಹೆಸರು ಇರೋದಿಲ್ಲ. ಇವ್ರು ಯಾಕೆ ಅಷ್ಟು ಹೆದರ್ತಾ ಇದ್ದಾರೆ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ತಾ ಇದ್ದಾರೆ? ನನ್ನ ಲೆಟರ್ನಲ್ಲಿ ಇದ್ದಿದ್ದು ನಿಜ, ಆದರೆ ಓದಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಯೂನಿಫಾರ್ಮ್ ಲಾ ತರ್ತಾ ಇದ್ದೀವಿ. ಈಗ ಅದು ಡೈವರ್ಷನ್ ಅಂದರೆ ಆಯಿತು, ಒಂದಿನ ಆಗುತ್ತೆ, 2 ದಿನ ಆಗುತ್ತೆ. ಅದಾದಮೇಲೆ ನಮ್ಮ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೀದಿಗಿಳಿರಿ. ಯಾರು ಬೇಡ ಅಂದಿದ್ದಾರೆ? ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನಿಕವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಅಕ್ಷರಶಃ ನಾವು ತರಬೇಕು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಬೇಕು ಅಂತ. ಬಿಜೆಪಿಗರ ಮಕ್ಕಳು ಸಾರ್ವಜನಿಕವಾಗಿ ಗೋಮೂತ್ರ ಕುಡಿಲಿ ಅಂತ ಸವಾಲು